ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಶಬರಿಮಲೆಯಲ್ಲಿ ನಿರುಪತರಿ ಪೂಜೆ. ನಿರುಪತರಿ ಎಂಬ ಪದ ಬಹಳಷ್ಟು ಕನ್ನಡಿಗರಿಗೆ ಹೊಸ ಪದ. ಏನು ಈ ನಿರುಪತರಿ ಪೂಜೆ? ಶಬರಿಮಲೆಯ ಆ ಪರಮ ಪವಿತ್ರ ಸನ್ನಿಧಾನವನ್ನು ಒಂದೇ ದಿನದ ಈ ನಿರುಪತರಿ ಪೂಜೆಗಾಗಿ ಏಕೆ ತೆರೆಯುತ್ತಾರೆ ಎಂಬೆಲ್ಲ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವಾಗಿ ಈ ವಿಡಿಯೋವನ್ನು ಸ್ವಾಮಿ ಅಯ್ಯಪ್ಪನ ಪಾದಾರವಿಂದಗಳಿಗೆ ನಮಿಸಿ ಸಕಲ ಅಯ್ಯಪ್ಪನ ಭಕ್ತರಿಗಾಗಿ ಈ ವಿಶೇಷವಾದ ಮಾಹಿತಿಯನ್ನು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ನನಗಿಂತ ಕಿರಿಯವನು ಯಾರೂ ಇಲ್ಲ ಎಂಬ ಭಾವನೆಯನ್ನು ಸದಾ ಅಚ್ಚ ಹಸಿರಾಗಿಸಿಕೊಂಡಿರುವಂತಹ ನಿಮ್ಮ ಪ್ರೀತಿಯ TS ಕಣ್ಣನ್ ರಾಮನಗರ ಈ ವಿಶೇಷ ಮಾಹಿತಿಯನ್ನು ತಂದಿದ್ದೇನೆ. ಸ್ವಾಮಿ ಶರಣಂ. ತಪ್ಪದೇ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಅತಿ ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ನಿರುಪತರಿ ಪೂಜೆ ಎಂಬ ಆ ಒಂದು ದೈವಿಕವಾದ ಪೂಜೆಗೆ ಶಬರಿಮಲೆ ಸನ್ನಿಧಾನವನ್ನು ಒಂದೇ ದಿನದ ವಿಶೇಷ ಪೂಜೆಗಾಗಿ ತೆರೆಯಲ್ಪಡ್ತಾರೆ. ಆ ಒಂದು ದಿನಾಂಕ 29/7/2025 ಆ ಒಂದು ಮಂಗಳವಾರ ಸಂಜೆ 5 ಗಂಟೆಗೆ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯುತ್ತಾರೆ. 30/7/2025 ಅಂದರೆ ಬುಧವಾರದಂದು ಶಬರಿಮಲೆಯಲ್ಲಿ ನಿರುಪತರಿ ಪೂಜೆ. ಈ ನಿರುಪತರಿ ಎಂಬ ಪದ ಕನ್ನಡಿಗರಿಗೆ ಬಲು ಹೊಸ ಪದವಾಗಿ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಏನಪ್ಪ ಈ ನಿರುಪತರಿ ಪೂಜೆ ಎಂಬ ವಿಚಾರವನ್ನು ನಾವು ತಿಳಿದುಕೊಳ್ಳುವ ಈ ಒಂದು ವಿಚಾರಕ್ಕೆ ಬಂದರೆ, ಪಂಚಭೂತಗಳ ಒಡೆಯ ಆ ಸ್ವಾಮಿ ಅಯ್ಯಪ್ಪ, ಜಗತ್ತಿಗೆ ಆಧಾರ ಆ ಸ್ವಾಮಿ ಅಯ್ಯಪ್ಪ. ಆ ಶಾಸ್ತಾನನ್ನು ನಾವು ಸ್ವಾಮಿ ಅಯ್ಯಪ್ಪ ಅಂತೀವಿ, ಮಣಿಕಂಠ ಅಂತೀವಿ, ಧರ್ಮಶಾಸ್ತ್ರ ಅಂತೀವಿ, ಎಲ್ಲ ನಮ್ಮ ಪ್ರೀತಿ ಪಾತ್ರ ಹೆಸರಿನಿಂದ ಕರಿತೀವಿ. ಅನಂತ ಶಕ್ತಿಗಳು ಆ ಪಂಚಭೂತಗಳ ಒಡೆಯ. ಈ ನಿರುಪತರಿ ಪೂಜೆಗೂ ಆ ಪಂಚಭೂತಕ್ಕೂ ಏನು ಆ ಒಂದು ಹೋಲಿಕೆ ಮತ್ತು ಏನು ಸಂಬಂಧ ಇದೆ ಎಂಬುದನ್ನು ನೋಡುವುದಾದರೆ, ಪಂಚಭೂತಗಳು ಯಾವುವು ಎಂಬುದನ್ನು ನಿಮಗೆಲ್ಲ ಗೊತ್ತಿದೆ. ತಿಳಿಸುವ ಆ ಒಂದು ಪ್ರಯತ್ನದಲ್ಲಿ ಆಕಾಶ ಅಂದರೆ ನಮ್ಮ ಗಗನ, ಅಗ್ನಿ, ವಾಯು, ಜಲ ಮತ್ತು ಭೂಮಿ ಅಂದರೆ ಪೃಥ್ವಿ, ಈ 5 ನಮ್ಮ ಜೀವನಕ್ಕೆ ಆಧಾರಗಳು. ಈ ಆಧಾರಗಳಿಲ್ಲದ ಹೊರತು ಯಾವುದೇ ಜೀವಿಗಳ ಆ ಒಂದು ಜೀವನ ಮತ್ತು ಜೀವಿಸುವ ಆ ಒಂದು ಏನು ವಿಶೇಷವಾದ ಒಂದು ವರವನ್ನು ಆ ಶಾಸ್ತ್ರ ಕರುಣಿಸಿದ್ದಾನೆ ಅದು ಸಾಧ್ಯವಾಗದು. ಅದಕ್ಕೆ ಆ ಪಂಚಭೂತಗಳು ಅತ್ಯವಶ್ಯಕ. ಆಗಸ ಬೆಳಕನ್ನು ನೀಡುತ್ತೆ, ಸೂರ್ಯ ಚಂದ್ರನ ರೂಪದಲ್ಲಿ ಆಗಸದಿಂದ ಬೆಳಕು ಬರುತ್ತೆ. ಮತ್ತು ಅಗ್ನಿ ನಮಗೆ ಬೇಕಾದಂತಹ ಒಂದು ಏನು ವಿಶೇಷವಾದ ಅಗ್ನಿಯ ಹೊರತಾಗಿ ನಾವು ಬಾಳಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಜಲವಿಲ್ಲದೆ ಬದುಕಲಿಕ್ಕೂ ಸಾಧ್ಯವಿಲ್ಲ. ಭೂಮಿಯ ಮೇಲೆ ಬದುಕ್ತಾ ಇದ್ದೀವಿ, ಭೂಮಿಯೂ ಬೇಕು. ಮತ್ತು ಉಸಿರನ್ನು ನೀಡುವಂತಹ ಆ ವಾಯು, ಉಸಿರಾಡಲಿಕ್ಕೆ ಬಹಳ ಮುಖ್ಯವಾದಂತಹ H2O ಆ ನೀರು ಮತ್ತು ಆ ಆಮ್ಲಜನಕ ಮತ್ತು ಹೈಡ್ರೋಜನ್ ಅಂದರೆ ಜಲಜನಕ ಮತ್ತು ಆಮ್ಲಜನಕ, ಈ ಎರಡರ ಮಿಶ್ರಣ ನೀರು. ಈ ಎಲ್ಲ ಸಮ್ಮಿಲನಗಳೇ ಪರಿಸರ ಅಂತ ಹೇಳ್ಬೋದು ನಾವು. ಆ ಪರಿಸರವೇ ಸ್ವಾಮಿ ಅಯ್ಯಪ್ಪ, ಪರಿಸರವೇ ನಮ್ಮ ಇಷ್ಟ ದೈವ ಎಂದರೆ ತಪ್ಪೇ ಇಲ್ಲ ಸ್ವಾಮಿ. ಪರಿಸರವೇ ದೇವರು ನಮಗೆ ಕೊಟ್ಟಿರುವಂತಹ, ಪ್ರತ್ಯಕ್ಷವಾಗಿ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯವಿರುವಂತಹ ಆ ಪರಿಸರಗಳೇ ನಮ್ಮ ಜೀವನಕ್ಕೆ ಆಧಾರ. ಆ ದಾರ ಅಂದರೆ ಆಧಾರ. ಆ ಆಧಾರವಾಗಿರುವಂತಹ ಆ ಪರಿಸರವನ್ನು ನೀಡಿರುವಂತಹ ಸ್ವಾಮಿ ಅಯ್ಯಪ್ಪನಿಗೆ ನಮ್ಮ ಜೀವನಕ್ಕೆ ಆಧಾರ ಈ ಪಂಚಭೂತಗಳು ಅಂತ ಹೇಳಿದೋ. ಆದರೆ ವಿಶೇಷವಾಗಿ ಆಹಾರವೂ ಕೂಡ ನಮಗೆ ಆಧಾರವಾಗಿದೆ. ಆ ಆಧಾರವನ್ನು ಕರುಣಿಸಿದಂತಹ, ಆಹಾರವನ್ನು ಕರುಣಿಸಿದಂತಹ ಆ ಶಾಸ್ತಾನಿಗೆ ಧನ್ಯವಾದವನ್ನು ಸಲ್ಲಿಸುವುದೇ ಈ ನಿರುಪತರಿ ಪೂಜೆ. ಅಂದರೆ ಮೊದಲ ಫಸಲಿನ ಆ ಬೆಳೆಯನ್ನು ತೆಗೆದು ಆ ಭಗವಂತನ ಗರ್ಭಗುಡಿಗೆ ತೆಗೆದುಕೊಂಡು ಹೋಗಿ ಆ ಭಗವಂತನಿಗೆ ನೈವೇದ್ಯವಾಗಿ ಸಮರ್ಪಿಸಿ ಆ ಒಂದೊಂದು ಪೈರನ್ನು ಕೂಡ ಆ ಭಕ್ತರಿಗೆ ಪ್ರಸಾದವನ್ನಾಗಿ ನೀಡ್ತಾರೆ.
ಆ ಭತ್ತದ ಪೈರನ್ನು ಪ್ರಸಾದವಾಗಿ ನೀಡ್ತಾರೆ, ಆ ಭತ್ತದ ಪೈರನ್ನು ನೈವೇದ್ಯವಾಗಿ ಮಾಡ್ತಾರೆ. ಅದುವೇ ನಿರುಪತರಿ ಪೂಜೆ. ಅಂದರೆ ಆ ಪಂಚಭೂತಗಳನ್ನು ತನ್ನ ಅಸ್ತಿತ್ವದಲ್ಲಿ, ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವಂತಹ ಪಂಚಭೂತಗಳ ಒಡೆಯ ಭೂತನಾಥ ಸದಾನಂದ ನಮ್ಮ ಸ್ವಾಮಿ ಅಯ್ಯಪ್ಪ. ಆ ಸ್ವಾಮಿ ಅಯ್ಯಪ್ಪ ಕರುಣಿಸಿರುವಂತಹ ಈ ಪಂಚಭೂತಗಳ ಆ ಒಂದು ನೆರಳಿನಲ್ಲಿ ಬದುಕುತ್ತಿರುವಂತಹ ಸಕಲ ಜೀವಿಗಳು ಆ ಭಗವಂತನಿಗೆ ಧನ್ಯವಾದಗಳನ್ನು ಹೇಳಬೇಕು. ಅದರಂತೆ ಆ ಪಂಚಭೂತಗಳ ಸಹಕಾರದಿಂದ ಧಾನ್ಯವನ್ನು ಬೆಳೆಯುವಂತಹ ರೈತ ನಮಗೆ ಆಧಾರ. ಆ ಆಧಾರಗಳನ್ನೆಲ್ಲ ಕರುಣಿಸಿರುವವನು ಆ ಶಾಸ್ತ್ರ. ಅಂತಹ ಆಧಾರಗಳ ಆ ಒಂದು ಸಮ್ಮಿಲನದಲ್ಲಿ ಮನುಷ್ಯನ ಬದುಕು, ಅದುವೇ ಪರಿಸರದಿಂದ ನಮ್ಮ ಜೀವನ. ಪರಿಸರದ ಹೊರತಾಗಿ ಯಾವುದೇ ಜೀವಿಸುತ್ತಾರೆ ಎಂಬ ಒಂದು ಪರಿಕಲ್ಪನೆ ಇದ್ದಲ್ಲಿ ಆಗ ದೇವರಿಲ್ಲ ಎಂಬ ಒಂದು ವಾದವನ್ನು ಸಮರ್ಥನೀಯವಾಗಿ ಅರ್ಥೈಸಿಕೊಳ್ಳಬಹುದು. ಆದರೆ ಪರಿಸರದ ಹೊರತಾಗಿ ಯಾವುದೇ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬ ಒಂದು ವಿಚಾರ ಸತ್ಯವಾಗಿರೋದ್ರಿಂದ ಆ ಪರಿಸರವೇ ದೇವರು, ಆ ದೇವರೇ ನಮ್ಮ ಶಾಸ್ತ್ರ. ಆ ಶಾಸ್ತಾನ ಪಂಚಭೂತಗಳ ಒಡೆಯನ ಆ ಒಂದು ಆಲಯದಲ್ಲಿ 30/7/2025 ಶಬರಿಮಲೆಯ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಮೊದಲೇ ನಿಗದಿಪಡಿಸಿದಂತಹ ಆ ನಿರುಪತರಿ ಪೂಜೆಗಾಗಿ ಬೆಳೆಯಲ್ಪಟ್ಟ ಮೊದಲ ಫಸಲಿನ ಆ ಒಂದು ಬೆಳೆಯನ್ನು ಶಬರಿಮಲೆಯ ಆ ಶಾಸ್ತಾನ ಪಾದಕ್ಕೆ ಸಮರ್ಪಿಸಿ, ನೈವೇದ್ಯವಾಗಿ ಸಮರ್ಪಿಸಿ, ಪೂಜಿಸಿ, ಆ ನಂತರ ಅಲ್ಲಿನ ಭಕ್ತಾದಿಗಳಿಗೆ ಆ ಒಂದು ಪೈರಿನ ಒಂದೊಂದು ಭಾಗವನ್ನು ನೀಡಲ್ಪಡ್ತಾರೆ. ಇದುವೇ ನಿರುಪತರಿ ಪೂಜೆ. ಈ ಪೂಜೆ ವರ್ಷವೂ ಶಬರಿಮಲೆಯಲ್ಲಿ ನಡೆಯುತ್ತೆ. ಆದರೆ ನಾವು ಏನು ವರ್ಷದ ಕ್ಯಾಲೆಂಡರ್ ಓಪನ್ ಆಗಿರುತ್ತೆ, ಶಬರಿಮಲೆ ಆನ್ಲೈನ್ ವೆಬ್ಸೈಟ್ನಲ್ಲಿರುತ್ತೆ. ಶಬರಿಮಲೆಯ ಒಂದು ಎಲ್ಲ ಏನು ಅಧಿಕೃತವಾಗಿ ಬಿಡುಗಡೆ ಆಗಿರುತ್ತೆ, ಅದರಲ್ಲಿ ಒಂದು ಮಾಸಪೂಜೆಗಳು ಫೆಬ್ರವರಿಯಿಂದ ಪ್ರಾರಂಭವಾಗಿ ಅಕ್ಟೋಬರ್ ಮಾಸಪೂಜೆ, ಆನಂತರ ನವೆಂಬರ್ನಲ್ಲಿ ಮಂಡಲ ಪೂಜೆ ಮತ್ತು ಮಕರ ಸಂಕ್ರಮಣ ಕಾಲ, ಈ ಎಲ್ಲ ಕ್ಯಾಲೆಂಡರ್ಗಳಲ್ಲಿ ಆ ಒಂದು ಮಾಹಿತಿ ಇರುತ್ತಾದರೂ ನಿರುಪತರಿ ಪೂಜೆಯ ದಿನಾಂಕ ನಿಗದಿ ಆಗಿರೋದಿಲ್ಲ. ಅದು ಆ ಒಂದು ಪೂಜೆಯ ಸಮೀಪ ಬಂದಾಗ ಅಲ್ಲಿ ಏನು ಆ ಒಂದು ದೇವ ಪ್ರಶ್ನೆಗಳನ್ನು ಕೇಳಿ ಆ ಒಂದು ತಂತ್ರಿಗಳು ಮತ್ತು ಮೇಲ್ಶಾಂತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಆಧ್ಯಾತ್ಮಿಕವಾದ ಆ ಒಂದು ಯಾರಿರ್ತಾರೆ ಅವರು ನಿರ್ಧಾರ ಮಾಡ್ತಾರೆ ಸ್ವಾಮಿ. ಇದುವೇ ನಿರುಪತರಿ ಪೂಜೆ. ಅಂದರೆ ರೈತನಿಗೆ ನಾವು ಧನ್ಯವಾದ ಹೇಳಬೇಕು. ಗಾಳಿಯನ್ನು ಕೊಟ್ಟಿರುವಂತಹ, ಬೆಳಕನ್ನು ಕೊಟ್ಟಿರುವಂತಹ, ಆ ಪರಿಸರವನ್ನು ಕೊಡುಗೆಯಾಗಿ ಕೊಟ್ಟಿರುವಂತಹ ಆ ಶಾಸ್ತಾನನ್ನು ಅನವರತ ನೆನೆಯಬೇಕು. ದೇವರಿಲ್ಲ ಎಂಬ ವಾದವನ್ನು ಮಾಡುವಂತಹ ನಾಸ್ತಿಕರೇ ಪರಿಸರದ ಹೊರತಾಗಿ ತಾವು ಬಾಳಬಲ್ಲಿರಾ ಎಂಬ ಪ್ರಶ್ನೆಯನ್ನು ತಾವು ಕೇಳಿಕೊಂಡ್ರೆ ಆ ಪರಿಸರವೇ ದೇವರು. ದೇವರು ನೇರವಾಗಿ ನಾವು ಕಾಣಲಿಕ್ಕೆ ನಾವು ಯಾವ ಋಷಿಮುನಿಗಳು ಅಲ್ಲ. ನಾವು ತಪಸ್ಸನ್ನು ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಅಷ್ಟೊಂದು ಕಠಿಣವಾದ ಮನಸ್ಸನ್ನು ಮಾಡಿದ್ರೆ ಸಾಧ್ಯ ಇಲ್ಲ ಅಂತಲ್ಲ. ಆದರೆ ಮಾನವರಿಗೆ ಆ ಪರಿಸರವನ್ನು ನೀಡಿ ಆ ಕೊಡುಗೆಯಾಗಿ ನೀಡಿರುವಂತಹ ಆ ಶ್ರೀಧರ್ಮಶಾಸ್ತಾನ ಆಲಯದಲ್ಲಿ ನಿರುಪತರಿ ಪೂಜೆ, ಅದುವೇ ನಾನು ಈಗಾಗಲೇ ಹೇಳಿದ್ದೀನಿ. ಭತ್ತದ ಪೈರನ್ನು, ಅಂದರೆ ಮೊದಲ ಫಸಲಿನ ಪೈರನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ನಂತರ ಬರುವ ಭಕ್ತಾದಿಗಳಿಗೆ ಅದನ್ನೇ ಪ್ರಸಾದವಾಗಿ ನೀಡ್ತಾರೆ. ಈ ಪ್ರಸಾದವನ್ನು ತಂದು ತಮ್ಮ ಮನೆಗಳಲ್ಲಿ ಪೂಜಿಸಿ ಮತ್ತು ತಮ್ಮ ಮನೆಯಲ್ಲಿ ಧಾನ್ಯದ ಒಂದು ಶೇಖರಣೆ ಇರುತ್ತೆ, ಉಗ್ರಾಣ, ಅಲ್ಲಿಟ್ಟರೆ ನಿಮ್ಮ ಮನಸ್ಸಲ್ಲಿ ಭಗವಂತನ ಧ್ಯಾನ ಹೆಚ್ಚಾಗುವುದಲ್ಲದೆ ನಿಮ್ಮ ಮನೆಯಲ್ಲಿ ಸದಾ ನೆಮ್ಮದಿ, ಆರೋಗ್ಯ ಎಲ್ಲರನ್ನೂ ರಕ್ಷಿಸುವಂತಹ ಆ ಪಂಚಭೂತಗಳ ಒಡೆಯನಿಗೆ ನಮ್ಮ ಕೋರಿಕೆ ಅರ್ಥವಾಗದೇ ಇರೋದಿಲ್ಲವೇ? ಖಂಡಿತ ಆಗುತ್ತೆ. ನಾವು ಕೇಳಬೇಕು ಅಂತ ಏನಿಲ್ಲ ಸ್ವಾಮಿ. ನಾವು ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಮಾನವೀಯ ನಡತೆಯನ್ನು ಸದಿಸಿ ಆ ಭಗವಂತ ಎಲ್ಲವನ್ನು ಗಮನಿಸ್ತಾನೆ. ಅದೇ ರೀತಿ ನಡೆದರೆ ನಿಮಗೆ ಏನನ್ನು ನೀಡಬೇಕೋ ಅದನ್ನು ನೀಡ್ತಾನೆ ಅಂತ ತಿಳಿಸುತ್ತಾ, ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಮತ್ತೊಂದು ಮನವಿ. ಶಬರಿಮಲೆಯ ಸನ್ನಿಧಾನ ಯಾವ ಕಾಲಘಟ್ಟದಲ್ಲಾದರೂ ತೆಗೆಯಲಿ, ಆ ಕಾಲಘಟ್ಟದಲ್ಲಿ ದಿನಾಂಕಗಳು ನಿಗದಿಯಾಗಿರುತ್ತೆ. ಅದಕ್ಕೂ ಮೊದಲು 1 ಮಂಡಲ ಕಾಲ ವ್ರತವನ್ನು ಆಚರಿಸಿಯೇ ತಾವು ಆ ಇರುಮುಡಿಯನ್ನು ಕಟ್ಟಿಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡಿ, ಈ ಸಿವಿಲ್ ದರ್ಶನ ಆಗಲಿ ಅಥವಾ ತತ್ಕಾಲ್ ಮಾಲೆಯನ್ನು ಹಾಕಿ 3 ದಿನಕ್ಕೆ ಮಾಲೆಯನ್ನು ಹಾಕಿ 5 ದಿನಕ್ಕೆ ಮಾಲೆ ಹಾಕಿ ನಾನು ಶಬರಿಮಲೆಗೆ ಹೋಗಿ ಬಂದೆ ಅನ್ನೋದಕ್ಕೆ ನಿಮಗೆ ಯಾರೊಬ್ಬರೂ ತಡೆಯೋದಿಲ್ಲ. ಆದರೆ ಅದು ವಾಸ್ತವ ಅಲ್ಲ, ಅದು ದೈವ ನಿರ್ಣಯವಲ್ಲ. ಆ ಕ್ಷೇತ್ರದ ಆ ಒಂದು ಪಾರಂಪರೆಯನ್ನು ಉಳಿಸಿ ಆ ಕ್ಷೇತ್ರದ ತತ್ವಮಸಿ ಎಂಬ ಅರ್ಥವನ್ನು ಅರ್ಥೈಸಿಕೊಳ್ಳಬೇಕಾದರೆ 1 ಮಂಡಲ ಕಾಲ ವ್ರತ ನಿಮಗಾಗಿ.
ನಿಮ್ಮ ಏಳಿಗೆಗಾಗಿ. ಆ ಭಗವಂತ ಏನು ನಿಮಗೆ ನಿಮ್ಮಿಂದ ಏನು ಅಪೇಕ್ಷೆ ಪಡೋದಿಲ್ಲ. ನೀನು ಯಾವ ರೀತಿ ಬದುಕಬೇಕು ಅನ್ನೋದಕ್ಕೋಸ್ಕರ ಒಂದು ಮಂಡಲ ಕಾಲ ವ್ರತ, ಒಮ್ಮೆ ಜೀವನದಲ್ಲಿ ಒಮ್ಮೆ 48 ದಿನಗಳ ಕಾಲ ಮಂಡಲ ವ್ರತವನ್ನು ಆಚರಿಸಿ ಆನಂತರ ಶಬರಿಮಲೆ ಯಾತ್ರೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಒಂದು ದಿನಕ್ಕೆ ಅಥವಾ ಮಾಲೆ ಇಲ್ಲದೆ ಶಬರಿಮಲೆ ಯಾತ್ರೆಯನ್ನು ನೀವು ಮಾಡೋದಿಲ್ಲ ಅಂತ ತಿಳಿಸುತ್ತಾ, ಈ ನಿರುಪತರಿ ಪೂಜೆಯ ವಿವರವನ್ನು ತಾವು ನೋಡಿದ್ದಲ್ಲೇ ಅಷ್ಟೇ ಅಲ್ಲದೆ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಆ ವಿಡಿಯೋವನ್ನು ಶೇರ್ ಮಾಡಿ, ಫಾಲೋ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ ಎಂದು ಬೇಡಿಕೊಳ್ಳುತ್ತಾ, ಎನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.